ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ನನ್ನ ಹೊಸ ಚಾನಲ್ ಆಗಿದೆ, ಲೈಫ್ ಆಫ್ ಹರಿಣಿ. ನನ್ನ ಹಳೆ ಚಾನಲ್ ಬಂತು, ಅಂದರೆ ಹಳೆ ಯೂಟ್ಯೂಬ್ ಚಾನಲ್ ಬಂದು ಹರಿಣಿ ಸ್ಟಾಕ್ ಟೈಮ್ ಅಂತ ಇತ್ತು. ಆ ಹರಿಣಿ ಸ್ಟಾಕ್ ಟೈಮ್ನ ನಾನೇ ಕಾರಣಾಂತರಗಳಿಂದ ಡಿಲೀಟ್ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಅಂತ ಕೇಳ್ಬೋದು. ನಾನು 2018 ಅದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೆ ಯೂಟ್ಯೂಬು, ಬಟ್ ಅದು ಯೂಟ್ಯೂಬು ನಡೆಸೋಕ್ಕೆ ಅನ್ನೋ ನನಗೆ ಗೊತ್ತಿರಲಿಲ್ಲ. ಸೊ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಅದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು 22 ಅಂದರೆ ಸಣ್ಣ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಬಂದೆ. ಸೊ ನನಗೇನಾಯಿತು ಅಂದರೆ ಅದು ಇಯರಲ್ಲೇ ಇಷ್ಟು ಸಬ್ಸ್ಕ್ರೈಬರ್ಸ್ ಅಂತ ಆಗಬೇಕು. ಓಕೆ, ನನಗೆ ಲಾಂಗ್ ಅಂದರೆ 2018 ಮಾಡ್ಕೊಂಡಿದ್ದು 2022, ಇದು ಬಂದು 25. ಸೊ ನನಗೇನಾಯಿತು ಅಂತಂದರೆ ಅದು ಫಾಲೋವರ್ಸ್ ಆಗ್ತಾ ಇರಲಿಲ್ಲ ಆ್ಯಂಡ್ ನಾವು ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ. ರೀಸನ್ ಬಂದು ವ್ಯೂಸ್ ಬರ್ತಾ ಇರಲಿಲ್ಲ. ಅದು ಒಂದೇ ಒಂದು ವೀಡಿಯೋ ಮಾತ್ರ ವ್ಯೂಸ್ ತುಂಬ ಚೆನ್ನಾಗಿ ಬಂದಿತ್ತು. ಅದು ಬಿಟ್ಟರೆ ಇನ್ಯಾವುದಕ್ಕೂ ವ್ಯೂಸ್ ಬರ್ತಾ ಇರಲಿಲ್ಲ. ಸಬ್ಸ್ಕ್ರೈಬ್ ಆಗ್ತಾಯಿದ್ರು ಇತ್ತೀಚೆಗೆ, ಸುಳ್ಳು ಹೇಳೋದಲ್ಲ. ಬಟ್ ಅಂದರೆ ಫ್ಯಾಮಿಲಿ ಅಂದರೆ ಮನೇಲೂ ಕೂಡ ಏನೋ ಸ್ವಲ್ಪ ಸಣ್ಣ ವಿಚಾರದಿಂದ ನಾನು ಡಿಲೀಟ್ ಮಾಡಿಕೊಂಡೆ. ಸೊ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಲೈಫ್ ಆಫ್ ಹರಿಣಿ ಅಂದ್ಬಿಟ್ಟು. ಸೊ ಅದಕ್ಕೆ ಹೇಗೆ ನೀವೆಲ್ಲ ಸಪೋರ್ಟ್ ಮಾಡ್ತಾಯಿದ್ರು ಫ್ಯಾಮಿಲಿ, ಫ್ರೆಂಡ್ಸ್, ಈ ಚಾನಲ್ಗೂ ಕೂಡ ಹಾಗೆ ಸಪೋರ್ಟ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಸೊ ವಿಡಿಯೋ ನೋಡಿ ಚೆನ್ನಾಗಿರುತ್ತೆ ಅಂತ ನಾನು ಭರವಸೆ ಕೊಡೋಕ್ಕಾಗಲ್ಲ. ಯಾಕಂತ ಅಂದರೆ ವಿಡಿಯೋಗಳು ಒಂದೊಂದು ದಿನ ಒಂದೊಂದು ಥರ ಬರ್ತವೆ. ಡೈಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಹಾಗಲ್ಲ. ಯಾಕಂದರೆ ಡೈಲಿ ವಿಡಿಯೋ ಮಾಡೋ ಅಂಥದ್ದು ಏನಿರೋದಿಲ್ಲ. ಸೊ ಹಾಗಾಗಿ ನಾನು ಒಂಥರ ಎಲ್ಲ ಮಿಕ್ಸ್ ಮಸಾಲ ಅಂತಾರಲ್ಲ, ಆ ರೀತಿ ಡೈಲಿ ವ್ಲಾಗ್ ಇರ್ಬೋದು, ಇಲ್ಲ ಕುಕ್ಕಿಂಗ್ ಇರ್ಬೋದು, ಸ್ಟಿಚಿಂಗ್ ಇರ್ಬೋದು, ಮೇಕಪ್ ಇರ್ಬೋದು, ಟ್ರಾವೆಲಿಂಗ್ ಇರ್ಬೋದು. ಸೊ ಈ ಚಾನಲಲ್ಲಿ ಬಂದು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಯಾವುದು ಮಿಸ್ ಮಾಡ್ದಲೇ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದ್ಸಲಿ ಅಂದರೆ ನನ್ನ ಹಳೆ ಅಕೌಂಟು ಪಾಪ ತುಂಬ ಜನ ನನ್ನ ಫ್ಯಾಮಿಲಿ ಅವರು ಸಬ್ಸ್ಕ್ರೈಬ್ ಆಗಿ ಅವ್ರ ಫ್ಯಾಮಿಲಿಗೂ ಕೂಡ ಹೇಳ್ಕೊಂಡು ಸಬ್ಸ್ಕ್ರೈಬ್ ಮಾಡಿಸಿದ್ರು. ಸೊ ಅವರಿಗೆಲ್ಲ ರೀಸನ್ ಗೊತ್ತಿರೋದಿಲ್ಲಲ್ವ, ಹಾಗಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.